ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ನಾನಲ್ಲಿ ಅಷ್ಟೆಲ್ಲ ಮಾತಾಡಿದ್ರು ನೀನೇನು ಮಾತಾಡದೆ ಹಾಗೆ ಬಂದಿಲ್ಲ ಸುಬ್ಬು. ನಾನು ವರ ಮತ್ತೆ ವರ್ಧನ್ ಮದುವೆ ಮಾಡಿಸಿದ್ದಕ್ಕೆ ಮಾವ ಎಷ್ಟು ಖುಷಿ ಪಟ್ರು ಗೊತ್ತಾ? ನೀನು ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅಂತ ಹೇಳಿದ್ರು ನನಗೆ. ಆದರೆ ನೀನು ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟಿಯಲ್ಲ ಸುಬ್ಬು, ನಿಂಗೇನು ಅನ್ನಿಸ್ಲಿಲ್ವಾ? ಸುಬ್ಬು ಮಾತಾಡು ಸುಬ್ಬು, ಏನಾದರೂ ಮಾತಾಡು ಪ್ಲೀಸ್. ಮೇಡಮ್ ಹಿಂಸೆ ಮಾಡಬೇಡಿ ಪ್ಲೀಸ್. ಅಬ್ಬಾ ಅಂತೂ ಮಾತಾಡೋದಿಲ್ಲ. ಅಲ್ಲ ಸುಬ್ಬು, ಮನೆಯವ್ರು ಎಲ್ಲರ ಹತ್ರನೂ ನೀನು ಚೆನ್ನಾಗೇ ಮಾತಾಡ್ತೀಯ, ಆದರೆ ನಾನು ಮಾತಾಡಿದ್ರೆ ಮಾತ್ರ ಉರು ಉರು ಅಂತ ಉರಿತಾ ಇರ್ತೀಯ. ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಸುಬ್ಬು? ನಾನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಬಿಡು. ಆದರೂ ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಕಾರಣ ಇರುತ್ತೆ ಸುಬ್ಬು. ನಾನು ಮಾಡಿದ್ದು ಎಲ್ರಿಗೂ ತಪ್ಪು ಅಂತ ಅನ್ನಿಸ್ಬೋದು, ಆದರೆ ನನ್ನ ಉದ್ದೇಶ ಖಂಡಿತ ತಪ್ಪಲ್ಲ ಸುಬ್ಬು. ಹಾಗಂತ ನೀವು ಅಂದ್ಕೊಂಡಿದ್ದೀರಾ ಮೇಡಮ್? ವರನ್ ಮದುವೆ ಮಾಡಿಸ್ಬಿಟ್ಟೆ, ಈಗ ಮನೆ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅಂತ. ಈಗ ಅವಳ ಮದುವೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಅವಳ ಮದುವೆ ನಿಂತು ಹೋಗಿ, ಊರವ್ರ ಮುಂದೆ ನಮ್ಮ ಮನೆಯವ್ರ ಮರ್ಯಾದೆ ಹೋಗಿ, ಈಗ ಮನೆಯವ್ರು ಯಾರು ನೋಡೋಕ್ಕೆ ಆಗ್ದಿರೋ ಥರ ಅವಳ ಮದುವೆ ಆಗೋಯ್ತಲ್ಲ ಮೇಡಮ್. ತಂಗಿ ಮದುವೆನ ಕಣ್ ತುಂಬ ನೋಡಿ ಆನಂದ ಪಡೋಷ್ಟು ಅದೃಷ್ಟನೇ ನನಗೆ ಸಿಗ್ಲಿಲ್ವಲ್ಲ ಮೇಡಮ್. ಇದಕ್ಕೂ ನೀವೇ ಕಾರಣ ಅಲ್ವಾ? ನಿಮ್ಮ ಮೇಲೆ ಕೋಪ ಮಾಡ್ಕೋಬಾರ್ದು, ನಿಮಗೆ ನೋವು ಮಾಡಬಾರ್ದು ಅಂತ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಹಾಗೆ ಇದ್ಬಿಡಿ, ನನ್ನನ್ನು ಹರ್ಟ್ ಮಾಡಬೇಡಿ. ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ ಮೇಡಮ್, ಪ್ಲೀಸ್. ಹೋಗು ಹೋಗು, ಇನ್ನೆಷ್ಟು ದಿನ ಹೀಗೆ ಸಿಡುಕ್ತೀಯ ಅಂತ ನಾನು ನೋಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಮನೆಯವ್ರು ಎಲ್ಲರ ಪ್ರೀತಿನೂ ಗಳಿಸ್ಕೊತೀನಿ. ಇನ್ನು ನಿನ್ನ ಪ್ರೀತಿ ಯಾವತ್ತಿದ್ರೂ ನನ್ನ ಸ್ವತ್ತೆ, ನನ್ನ ಸ್ವಂತ. ಅದ್ರ ಬಗ್ಗೆ ನಾನೇನೂ ಚಿಂತೆ ಮಾಡಬೇಕಾಗಿಲ್ಲ. ಪ್ರಸಾದಕ್ಕೆ ಕೊಬ್ಬರಿ, ಬೆಲ್ಲ, ಅವಲಕ್ಕಿ ಇಷ್ಟು ಸಾಕಲ್ವಾ? ಹಾಂ ಸಾಕಮ್ಮ. ಅವಲಕ್ಕಿನ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಮೃದುವಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತಮ್ಮ. ಸರಿ. ಹಾಂ ಮಾವ, ಕೊಬ್ಬರಿ ತುರಿ ಮತ್ತೆ ಬೆಲ್ಲನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತಲ್ಲ? ಹೌದು, ಲಾಸ್ಟಲ್ಲೇ ಹಾಕೋಣ. ಮೊದಲು ಅವಲಕ್ಕಿ ಚೆನ್ನಾಗಿ ನೆನಿಲಿ, ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವ, ಇದನ್ನ ನಾವು ನೈವೇದ್ಯಕ್ಕೆ ಅಂತ ಮಾಡ್ತಿರೋದು, ಟೇಸ್ಟ್ ಮಾಡೋ ಹಾಗಿಲ್ಲ. ಆದ್ರೆ ಸಿಹಿ ಕರೆಕ್ಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮನಸ್ಸಲ್ಲಿ ಸಿಹಿ ಇದ್ದಾಗ, ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಇದ್ದಾಗ ಎಲ್ಲ ಸರಿಯಾಗೇ ಇರುತ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.